ಸೂತ್ರ 29. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟಾವಂಗಾನಿ. ಪದಗಳ ವಿಂಗಡಣೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟ ಅಂಗಾನಿ. ಯಮ ಯಮ ಎಂದರೆ ವ್ಯವಸ್ಥಿತವಾದ ಶಿಸ್ತುಬದ್ಧ ಜೀವನ ಕ್ರಮ. ನಿಯಮ ನಿತ್ಯ ಜೀವನ ಕ್ರಮ. ಆಸನ ಸ್ಥಿರವಾದ ಸುಖವಾದ ದೇಹಭಂಗಿ. ಅಂದರೆ ಧ್ಯಾನ ಮಾಡುವಾಗ ಯಾವ ಸ್ಥಿರವಾದ ಸುಖವಾದ ದೇಹಭಂಗಿಯನ್ನು ಮಾಡುತ್ತೇವೋ ಅದಕ್ಕೆ ಆಸನವೆಂದು ಹೆಸರು. ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಇಲ್ಲಿ ಪ್ರಾಣ ಮತ್ತು ಆಯಾಮವೆಂದು ಎರಡು ಪದಗಳಿವೆ. ಪ್ರಾಣ ಎಂದರೆ ಉಸಿರು, ಆಯಾಮ ಅಂದರೆ ವಿಸ್ತಾರ. ಅಂದರೆ ಪ್ರಾಣಾಯಾಮ ಎಂದರೆ ಇದು ಉಸಿರಿನ ಸಕ್ರಿಯೆ. ಇದರ ಬಗ್ಗೆ ವಿಸ್ತಾರವಾದ ವಿಚಾರವನ್ನು ಮುಂದೆ ಹೇಳಲಾಗುವುದು. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ವ್ಯಕ್ತಿಗತವಾದಂತಹ ಉಸಿರಿನ ಒಂದು ವಿಸ್ತಾರವು ಅಂದರೆ ಆಯಸ್ಸು ಪ್ರತ್ಯೇಕವಾಗಿ ಇರುತ್ತದೆ. ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಇದರಲ್ಲಿ ಪ್ರತಿ ಮತ್ತು ಆಹಾರ ಎಂದು ಎರಡು ಪದಗಳಿವೆ. ಅಂದರೆ ಬಾಹ್ಯ ಜಗತ್ತಿನ ಪೂರೈಕೆಯನ್ನು ನಿಯಂತ್ರಿಸಿ ಆತ್ಮಕ್ಕೆ ಸಂಬಂಧವಾದಂತಹ ಆತ್ಮಕ್ಕೆ ಪುಷ್ಟಿ ಕೊಡುವಂತಹ ಒಂದು ಪೂರೈಕೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಿ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಧಾರಣ ಸ್ಥೂಲವಾಗಿ ಹೇಳುವುದಾದರೆ ಮನಸ್ಸಿನ ಏಕಾಗ್ರತೆ. ಯೋಗಶಾಸ್ತ್ರದಲ್ಲಿ ಧ್ಯಾನಸ್ಥನಾದ ಧಾತೃವಿನ ಸುಸಂಬದ್ಧ ಸಮುಚಿತ ನಿಲುಮೆಗೆ ಧಾರಣ ಎಂದು ಹೇಳಬಹುದಾಗಿದೆ. ಧ್ಯಾನ ಧಾತೃವಿನ ಅಹಂಕಾರವನ್ನು ನಿವಾರಿಸಿಕೊಂಡು ಸಮಾಧಿ ಸ್ಥಿತಿಯನ್ನು ತನ್ನದಾಗಿಸಿಕೊಳ್ಳಲು ಅದರಲ್ಲೇ ತನ್ನನ್ನು ತಾನೇ ಲಯವಾಗಿಸಿಕೊಳ್ಳಲು ಅನುಸರಿಸಬೇಕಾದ ಸಾಧನಾ ಕ್ರಮ ಅಲ್ಲದೆ ವಿವೇಕಪೂರ್ಣವಾದ ಚಿಂತನಾ ಪ್ರವಾಹಕ್ಕೆ ಧ್ಯಾನ ಎಂದು ಹೆಸರು. ಸಮಾಧಿ ಯಾವುದೇ ವಿಕಾರ ಹಾಗೂ ವಿಕಲ್ಪಗಳಿಲ್ಲದ ಪ್ರಶಾಂತವಾದ ಆತ್ಮಸ್ಥಿತಿ. ನಿರ್ಗುಣ ನಿರಾಕಾರ ನಿರಂಜನ ಪರಂಧಾಮ ಆದಿ ಮಧ್ಯ ಅಂತ್ಯ ರಹಿತವಾದ ಪರಮಾತ್ಮನ ಸ್ವರೂಪ. ಅಷ್ಟ ಅಂದರೆ 8, ಅಂಗಾನಿ ಅಂದರೆ ವಿಭಾಗಗಳು. ಭಾವಾರ್ಥ. ಯೋಗಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೂಡ ಪಾಮರನಾಗಿರ್ತಾನೆ. ಅಂದರೆ ಅವನ ಮನಸ್ಸಿನಲ್ಲಿ ಅಂತಃಕರಣ ಚತುಷ್ಟಯದಲ್ಲಿ ವೃತ್ತಿ ಪಂಚಕಗಳು ಸದಾಕಾಲ ಅವಿಶ್ರಾಂತವಾಗಿ ಅವನನ್ನು ಕಾಡುತ್ತಿರುತ್ತದೆ. ಅಷ್ಟೇ ಅಲ್ಲದೆ 3 ಕರ್ಮಗಳು ಸಂಚಿತ ಪ್ರಾರಬ್ಧ ಆಗಮಿ ಕರ್ಮಗಳು ಅರಿಷಡ್ವರ್ಗಗಳು ಕ್ಲೇಶ ಪಂಚಕಗಳು ಎಲ್ಲ ವಿಧವಾದ ದುಃಖ ನಷ್ಟ ಪಾಪ ಇವುಗಳಿಂದ ಕೂಡಿ ಅವನು ಸಂಕಟಗಳನ್ನು ಅನುಭವಿಸುತ್ತಿರ್ತಾನೆ. ಇದನ್ನು ದಾಟಿ ಸುಭದ್ರ ಸಂತೃಪ್ತ ಪ್ರಶಾಂತತೆಯ ಮೋಕ್ಷವನ್ನು ಪಡೆಯಬೇಕಾದರೆ ಮನುಷ್ಯನು ಯಾವ ನಿಯಮಗಳನ್ನು ಪಾಲಿಸಬೇಕಾಗುತ್ತದೋ ಅದನ್ನು ಮಹರ್ಷಿ ಪತಂಜಲಿಯವರು 8 ವಿಭಾಗಗಳಾಗಿ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬ 8 ಅಂಗಗಳನ್ನು ನಮಗೆ ಅನುಗ್ರಹಿಸಿ
ಆಶೀರ್ವದಿಸಿ ನಮಗೆ ನೀಡಿದ್ದಾರೆ. ಸೂತ್ರ 30. ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ. ಪದಗಳ ವಿಭಾಗ: ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಪದಗಳ ಅರ್ಥ: ಅಹಿಂಸಾ ಅಂದರೆ ತನ್ನೊಡನೆ ಆಗಲಿ, ಇತರರೊಡನೆ ಆಗಲಿ, ಜೀವಿಗಳೊಡನೆ ಆಗಲಿ, ಸಸ್ಯಗಳೊಡನೆ ಆಗಲಿ ಅದಕ್ಕೆ ಹಿಂಸೆ ಆಗುವಂತಹ, ತೊಂದರೆಗೀಡು ಮಾಡುವಂತಹ ಪ್ರಕ್ರಿಯೆಗಳನ್ನು ಮಾಡದೇ ಇರುವಂಥದ್ದು, ಅದಕ್ಕೆ ಅಹಿಂಸೆ ಎಂದು ಹೇಳಬಹುದಾಗಿದೆ. ಸತ್ಯ ಅಂದರೆ ಋತು, ದೇಶ, ಇರುವಿಕೆ. ಈ ಸತ್ಯದ ಅನುಭವವು ಋಷಿಗಳಿಂದ ಆಗಿರುತ್ತದೆ. ಋತ ಅಂದರೆ ದೇಶ, ಅದನ್ನು ಹೃದ್ಗತ ಮಾಡಿಕೊಂಡಿರುವವರು ಋಷಿ. ಆಸ್ತೇಯ, ಆಸ್ತೇಯ ಅಂದರಲ್ಲಿ ಸ್ಥೇಯಕ್ಕೆ ವಿರುದ್ಧವಾದದ್ದು. ಸ್ಥೇಯ ಎಂದರೆ ಕಳ್ಳತನ, ತನ್ನದಲ್ಲದ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು. ತನ್ನದೇ ವಸ್ತುವಾಗಿದ್ದರೂ ಅದಕ್ಕೆ ಅದು ತನಗೆ ಅಗತ್ಯವಿಲ್ಲದಿದ್ದರೂ ಬೇರೆಯವರಿಗೆ ಅದು ಅಗತ್ಯವಾಗಿದ್ದರೆ ಅದನ್ನು ತನ್ನೊಳಗೆ ಇಟ್ಟುಕೊಳ್ಳುವುದು ಕೂಡ ಸ್ಥೇಯವಾಗಿರುತ್ತದೆ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದರೆ ಪರತತ್ವ, ಅಂದರೆ ಬ್ರಹ್ಮದ ಒಡನೆ ಅದರ ಸಮೀಪಕ್ಕೆ ಹೋಗಲು ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೆ ಬ್ರಹ್ಮಚರ್ಯ ಎನ್ನಬಹುದಾಗಿದೆ. ಅಪರಿಗ್ರಹ, ಪರಿಗ್ರಹ ಅಂದರೆ ಪಡೆದುಕೊಳ್ಳುವುದು, ತೆಗೆದುಕೊಳ್ಳುವುದು. ಇದಕ್ಕೆ ವಿರುದ್ಧವಾದುದು ಅಪರಿಗ್ರಹ. ತನಗೆ ಅತ್ಯವಶ್ಯಕ, ಜೀವನಕ್ಕೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಲಾಲಸೆ ಮಾಡಿ, ಅಂದರೆ ಅತಿ ಆಸೆಯನ್ನು ಪಟ್ಟು ಅಪಾಪಿತನದಿಂದ ಬೇರೆಯವರಿಂದ ಕಿತ್ತುಕೊಳ್ಳುವುದು, ಅದಕ್ಕಾಗಿ ಕೆಟ್ಟ ಮಾರ್ಗವನ್ನು ಹಿಡಿಯುವುದು, ಇದು ಪರಿಗ್ರಹ ಆಗಿರುತ್ತೆ. ಇದಕ್ಕೆ ವಿರುದ್ಧವಾದದ್ದು ಅಂದರೆ ಈ ರೀತಿ ಯಾವುದೇ ಪ್ರಯತ್ನಗಳನ್ನು ಮಾಡದೇ ಇರುವುದು ಅಪರಿಗ್ರಹ ಎಂದೆನಿಸಿಕೊಳ್ಳುತ್ತದೆ. ಭಾವಾರ್ಥ: ಈ ಶಿಸ್ತುಬದ್ಧ ಕ್ರಮವಾದ ಅಷ್ಟಾಂಗ ಯೋಗವನ್ನು ಪ್ರವೇಶ ಮಾಡುವ ಯೋಗ ಸಾಧಕನಿಗೆ ಮಹರ್ಷಿ ಪತಂಜಲಿಯವರು ವಿಧಿಸುವ ಪ್ರಪ್ರಥಮವಾದ ಶಿಸ್ತೇ ಯಮ. ಈ ಯಮದಲ್ಲಿ 5 ಉಪವಿಧಿಗಳಿರುತ್ತವೆ. ಅವು ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸಾ ಎಂದರೆ ಯಾರಿಗೂ ನೋವು ಉಂಟು ಮಾಡುವಂತಹ ಕೆಲಸವನ್ನು ಮಾಡದೇ ಇರುವುದು. ಯಾವುದೇ ಜೀವಿಯಾಗಲಿ ಸಸ್ಯವಾಗಲಿ ತನಗೆ ತಾನು ಕೂಡ ಹಿಂಸೆಯನ್ನು ಮಾಡಬಾರದು. ಸತ್ಯ ಎಂದರೆ ಇರುವಿಕೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು, ಅದರಲ್ಲಿ ಯಾವುದೇ ಪರಿವರ್ತನೆ ಮಾಡಬಾರದು. ಆಸ್ತೇಯ ಎಂದರೆ ಬೇರೆಯವರಿಗೆ ಅಗತ್ಯವಾದಂತಹ ಅಥವಾ ಬೇರೆಯವರ ವಸ್ತುವನ್ನು ಕಳ್ಳತನ ಮಾಡುವುದು, ಅಥವಾ ತನ್ನಲ್ಲಿರುವ ವಸ್ತುವು ಬೇರೆಯವರಿಗೆ ಅಗತ್ಯವಾಗಿದ್ದರೂ ಅವರಿಗೆ ಅದನ್ನು ನೀಡದೆ ತನ್ನೊಳಗೆ ಇಟ್ಟುಕೊಳ್ಳುವುದು. ಇವೆಲ್ಲವೂ ಋಣವಾಗಿ ಪರಿವರ್ತನೆ ಆಗುತ್ತದೆ ಹಾಗೂ ಪಾಪ ಸಂಚಯವಾಗುತ್ತದೆ. ಮೋಕ್ಷದ ದಾರಿಗೆ ಹೋಗಬೇಕಾದರೆ ಇವು ಯೋಗ ಸಾಧಕನಿಗೆ ತಡೆಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಬ್ರಹ್ಮಚರ್ಯ ಎಂದರೆ ಯಾವಾಗಲೂ ಪರಬ್ರಹ್ಮ, ಪರತತ್ವದ ಬಗ್ಗೆಯೇ ಅದರ ಸಮೀಪಕ್ಕೆ ಹೋಗಲು ಮಾಡುವ ಪ್ರಯತ್ನಗಳನ್ನು, ಅದರ ಒಟ್ಟು ಮೊತ್ತವನ್ನು ಬ್ರಹ್ಮಚರ್ಯ ಎಂದು ಹೇಳುತ್ತಾರೆ. ಅಂತಃಕರಣ ಚತುಷ್ಟಯದಲ್ಲೂ ಪರತತ್ವವನ್ನು ತುಂಬಿಕೊಂಡು ಜೀವನ ಮಾಡುವುದರಿಂದ ಮೋಕ್ಷದ ಹಾದಿಗೆ ಹೋಗಲು ಸುಲಭವಾಗುತ್ತದೆ. ಅದಕ್ಕಾಗಿ ಈ ಶಿಸ್ತನ್ನು ಕೂಡ ಪಾಲಿಸಬೇಕೆಂದು ಮಹರ್ಷಿ ಪತಂಜಲಿಯವರು ಹೇಳಿರುತ್ತಾರೆ. ಅಪರಿಗ್ರಹ ಅಂದರೆ ತಮ್ಮ ಸುಖಕ್ಕಾಗಿ, ತಮ್ಮ ಹಿತಕ್ಕಾಗಿ ಬೇರೆಯವರನ್ನು ವಂಚಿಸಿ ಬೇರೆಯವರಿಗೆ ನೋವನ್ನು ಉಂಟು ಮಾಡಿ ಅವರಿಂದ
ಯಾವುದೇ ವಸ್ತುವನ್ನು ಪಡೆದುಕೊಂಡರೆ ಅದು ಪರಿಗ್ರಹವಾಗುತ್ತದೆ. ಯಾವುದೇ ಋಣವಿಲ್ಲದೆ ಜೀವನ ಮಾಡಬೇಕು. ಋಣದಿಂದ ಪಾಪ ಸಂಚಯವಾಗುತ್ತದೆ. ಅದಕ್ಕಾಗಿ ಯಾರಿಂದಲೂ ಏನನ್ನು ಪಡೆಯಬಾರದು ಎಂಬುದಾಗಿ ಮಹರ್ಷಿ ಪತಂಜಲಿಯರು ಅಪರಿಗ್ರಹ ಎಂಬ ಶಿಸ್ತನ್ನು ಇಲ್ಲಿ ನೀಡಿದ್ದಾರೆ. ಈ ಎಲ್ಲ ಉಪವಿಧಿಗಳು ಯಮದಲ್ಲಿ ಬರುತ್ತದೆ. ಇದನ್ನು ಅನುಸರಿಸುವುದರಿಂದ ಯೋಗ ಸಾಧಕನಿಗೆ ಮೋಕ್ಷದ ಹಾದಿಗೆ ಹೋಗಲು ಸಹಾಯ ಮಾಡುತ್ತದೆ ಎಂಬುದಾಗಿ ಈ ಸೂತ್ರವು ತಿಳಿಸುತ್ತದೆ.